ಇನ್ನು ಕಾಡಾನೆ ದಾಳಿಗೆ ಸಹೋದರರಿಬ್ಬರು ಬಲಿಯಾದಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಆಗಾಗ್ಗೆ ಚಿಕ್ಕಮಗಳೂರು ಭಾಗದಲ್ಲಿ ಕಾಡಾನೆಗಳ ಹಾವಳಿ ವಿಪರೀತವಾಗ್ತಾ ಇದೆ. ಕೊಟ್ಟಿಗೆಗೆ ಸೊಪ್ಪು ತರೋದಕ್ಕೆ ಹೋಗಿದ್ದ ಅಣ್ಣ ಆನೆ ದಾಳಿಗೆ ಬಲಿಯಾಗಿದ್ದಾನೆ. ಕೊಟ್ಟಿಗೆಗೆ ಸೊಪ್ಪು ತರೋದಕ್ಕೆ ಹೋಗಿದ್ದ ಅಣ್ಣ ನಾಯಿ ಬೊಗಳುತ್ತಿದೆ ಅಂತ ನೋಡೋದಕ್ಕೆ ಹೋಗಿದ್ದ ತಮ್ಮ ಅವನನ್ನು ಕೂಡ ಬಲಿ ತಗೊಂಡ್ಬಿಟ್ಟಿದೆ. ಆನೆ ದಾಳಿಗೆ ಸಹೋದರರಾದ ಹರೀಶ್, ಉಮೇಶ್ ಇಬ್ಬರು ಕೂಡ ಸಾವನ್ನಪ್ಪದಂತಹ ಘಟನೆ ಇದು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಸಮೀಪ ಕೆರೆಮನೆ ಅಂತ ಆ ಗ್ರಾಮದಲ್ಲಿ ನಡೆದಿರೋ ಘಟನೆ. ಈಗಾಗಲೇ ಸ್ಥಳಕ್ಕೆ ಶೃಂಗೇರಿ ಪೊಲೀಸರು, ಅರಣ್ಯಾಧಿಕಾರಿಗಳು ಎಲ್ಲ ಭೇಟಿ ಕೊಟ್ಟಿದ್ದಾರೆ. ಗ್ರಾಮಸ್ಥರದ್ದು ಅಗೈನ್ ಅದೇ ಆರೋಪ, ನೀವು ಅರಣ್ಯಾಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಕಾಡಾನೆಗಳ ಹಾವಳಿ ವಿಪರೀತವಾಗಿದೆ, ಒಂದು ಕಡೆ ಬೆಳೆಯೆಲ್ಲ ನಾಶಪಡಿಸುತ್ತೆ, ಮತ್ತೊಂದು ಕಡೆ ಜನರ ಪ್ರಾಣವನ್ನು ತೆಗಿತಾ ಇದೆ ಅಂತ. ನೋಡಿ, ಇಬ್ಬರದು ಬೇರೆ ಬೇರೆ ಕೇಸು. ಒಂದೇ ಆನೆ, ಸೊಪ್ಪು ತರೋದಕ್ಕೆ ಹೋಗಿದ್ದ ಅಣ್ಣನೂ ಕೂಡ ಆನೆಗೆ ಬಲಿಯಾಗಿದ್ದಾನೆ. ಏನೋ ನಾಯಿ ಬೊಗಳ್ತಿದೆಯಲ್ಲ, ಯಾಕೆ ಇಷ್ಟೊಂದು ನಾಯಿ ಬೊಗಳ್ತಾ ಇದೆ, ಯಾರು ಬಂದಿದ್ದಾರೆ ನೋಡೋಕ್ಕೆ ಅಂತ ಹೋದ ತಮ್ಮ ಕೂಡ ಬಲಿಯಾಗಿದ್ದಾರೆ. ಇಬ್ಬರು ಬಲಿಯಾದಂತಹ ಘಟನೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಸಮೀಪ ಕೆರೆಮನೆ ಅಂತ ಒಂದು ಊರು. ಆ ಭಾಗದಲ್ಲೆಲ್ಲ ಕಾಡಾನೆಗಳ ಹಾವಳಿ ವಿಪರೀತನೇ ಬಿಡಿ, ತುಂಬ. ಯಾಕೆಂದರೆ ಜಮೀನಿಗೆ ಗುಂಪಾಗಿ ಲಗ್ಗೆ ಇಡ್ತವೆ ಆನೆಗಳು. ಅರಣ್ಯಾಧಿಕಾರಿಗಳ ಗಮನಕ್ಕೆ ಬಂದರೆ ಕಾಡಂಚಿಗೆ ಓಡಿಸೋ ಪ್ರಯತ್ನವನ್ನು ಪಡ್ತಾರೆ, ಬಟ್ ಆದರೂ ಎಷ್ಟೋ ಸರ್ತಿ ವರ್ಕೌಟ್ ಆಗಲ್ಲ. ನೋಡಿ, ಪ್ರಾಣಿ ಸಾಕು, ಮನುಷ್ಯರು ಬೇಡ. ಪ್ರಾಣಿ ಸಾಕು, ಮನುಷ್ಯರು ಬೇಡ. ಓಕೆ, ಜನ ಸಹಜವಾಗಿ ಇದು ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ತಾರೆ. ಈ ಥರ ಈಗ ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಎಲ್ಲೇ ಆದರೂ ಕೂಡ ಮೊದಲು ಬೆಟ್ಟು ಮಾಡಿ ತೋರಿಸೋದು ಅರಣ್ಯಾಧಿಕಾರಿಗಳ ಕಡೆಗೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಸೊ ಇಲ್ಲೂ ಕೂಡ ಆರೋಪ ಕೇಳಿಬರ್ತಿರೋದು ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ 2 ಸಾವಾಗಿದೆ ಅಂತ. ಯಾವಾಗ ನಡೆದ ಘಟನೆ, ಏನಿದೆ ಡೀಟೇಲ್ಸ್? ಅರವಿಂದ್, ಹೌದು ಅರವಿಂದ್, ಅಂತ ಇವತ್ತು ಬೆಳಿಗ್ಗೆ ನಡೆದಿರುವಂತ ಘಟನೆ. ಆದ್ರೆ ಕಳೆದ ಜನವರಿಯಿಂದ ಈ ಕಡೆ ಅಂದ್ರೆ 10 ತಿಂಗಳಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದು 7ನೇ ಸಾವು, ಆನೆ ದಾಳಿಯಿಂದ ಸಾವನ್ನಪ್ಪಿರುವಂತದ್ದು. ಇದು 7ನೇದು. ಇವತ್ತು ಬೆಳಿಗ್ಗೆನೂ ಕೂಡ ಹರೀಶ್ ಅವರು, ಉಮೇಶ್ ಅವರು ಏನು ಶೃಂಗೇರಿ ತಾಲೂಕಿನ ಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮನೆಯಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್, 3/4 ಕಿಲೋಮೀಟರ್ ದೂರದಲ್ಲಿ ಹಸುಗಳಿಗೆ ಹುಲ್ಲನ್ನ ತರಕುವಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಆನೆ ತುಳಿದು ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಈಗಾಗಲೇ ಕಳೆದ 10 ತಿಂಗಳಲ್ಲಿ 7 ಜನ ಸಾವನ್ನಪ್ಪಿರೋದ್ರಿಂದ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಜನ ಕೂಡ ಸರ್ಕಾರ ಮತ್ತೆ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕ್ತಿರುವಂತದ್ದು. ಯಾಕೆಂತಂದ್ರೆ ನೀವು ಆನೆಗಳನ್ನ ಏನು ಆ ಕಾಡಂಚಿನ ಗ್ರಾಮಗಳಿಗಾಗ್ಬೋದು ಅಥವಾ ಯಾಕಂದ್ರೆ ನಗರ ಪ್ರದೇಶಗಳಿಗೂ ಕೂಡ ಈಗಾಗಲೇ ಆನೆಗಳು ಬಂದಿರುವಂತದ್ದು. ನೀವು ಆನೆಗಳನ್ನ ಆ ನಗರ ಪ್ರದೇಶಕ್ಕೆ ಮತ್ತೆ ಕಾಡಂಚಿನ ಗ್ರಾಮಗಳಿಗೆ ಬರೋದಕ್ಕೆ ತಡೆಯುವಲ್ಲಿ ನೀವು ಸಂಪೂರ್ಣವಾಗಿ ವಿಫಲ ಆಗಿದ್ದೀರಾ. ಈ ರೀತಿ ಅನಾಹುತ ಆದಾಗ ಒಂದೊಂದು ಸಬು ಬೇಳಿ ಜನಸಾಮಾನ್ಯರನ್ನ ನೀವು ಸಾಗಾಗ್ತೀರಾ. ಮತ್ತೆ ಇಂಥದ್ದು ಪ್ರಕರಣ ನಡೆದಾಗ ಇದೇ ರೀತಿ ನೀವು ಕಾರಣಗಳನ್ನೇ ಕೊಡ್ತೀರಾ. ಆನೆಗಳು ಬರೋದಕ್ಕೆ ಅಂದ್ರೆ ಏನು ಕಾಡಂಚಿನ ಗ್ರಾಮಗಳಿಗೆ ಬರೋದಕ್ಕೆ ನೀವು ಯಾವುದೇ ರೀತಿಯಾದ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇದೇ ಕಾರಣದಿಂದ ಮೇಲಿಂದ ಮೇಲೆ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ನಿಮ್ಮ ಈ ಒಂದು ನಿರ್ಲಕ್ಷ್ಯದಿಂದ ಇನ್ನೂ ಎಷ್ಟು ಸಾವು ಬೇಕು ಅಂತ ಈಗಾಗಲೇ ಏನ್ ಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾಕಷ್ಟು ಜನ ಕೂಡ ಈಗ ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿರೋದು. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು, ಶಾಸಕರೆಲ್ಲ ಭೇಟಿ ನೀಡಿದ್ರು ಕೂಡ ಜನರ ಆಕ್ರೋಶ ತಣ್ಣಗಾಗಕ್ಕೆ ಕಾಣ್ತಾ ಇಲ್ಲ. ಅರವಿಂದ್, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮ ಎಲ್ಲ ಮಾಹಿತಿಗಾಗಿ. ಇಂಥ ಘಟನೆಗಳು ನಡೆದಾಗ ಗ್ರಾಮಸ್ಥರು ಕೋಪ ತೋರಿಸೋದು ಸಹಜ.